ಇದು ನನ್ನ ಮೊದಲ ಕಥೆಯಾಗಿದ್ದು ಪ್ಲೀಸ್ ಎಲ್ಲರೂ ಪ್ರೋತ್ಸಾಹಿಸಿ. ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಅಗ್ನಿ ಪರೀಕ್ಷೆ ಭಾಗ 1. ಸರ್ ಪ್ಲೀಸ್ ಬಿಟ್ಬಿಡಿ ಸರ್, ನಿಮ್ಮ ಕೈ ಮುಗಿದು ಕಾಲು ಬೇಕಾದರೂ ಹಿಡಿತೀನಿ ಎಂದವಳ ಎದುರಿಗೆ ಇದ್ದವನ ಕಾಲು ಹಿಡಿದಳು ಹುಡುಗಿ. ತನ್ನ ಮುಂದಿದ್ದವಳನ್ನು ನೋಡಿ ಅವಳನ್ನು ಮಾತಿಗೆ ಕಿವಿಗೊಡದೆ ಬಲವಂತವಾಗಿ ಅವಳ ಸರ್ವಸ್ವವನ್ನು ದೋಚಿದ್ದ. ಅವಳ ಕಣ್ಣೀರಿಗೂ ಬೆಲೆ ಕೊಡದವನ ಮೇಲೆ, ಗಂಡಸಿನ ಜಾತಿಯ ಮೇಲೆ ಅಸಹ್ಯ ಹುಟ್ಟಿತು ಹುಡುಗಿಗೆ. 2 ದಿನ ನೋವುಣ್ಣುತ್ತಿದ್ದವಳ ದೇಹ ಮನಸ್ಸು 2 ಚೂರು ಚೂರಾಗಿತ್ತು. ನರಕದಿಂದ ಬಿಡುಗಡೆ ಯಾವಾಗ ದೊರೆಯುತ್ತದೆ ಎಂಬ ಅವಳ ಕೂಗು ದೇವರಿಗೂ ಕನಿಕರ ಹುಟ್ಟಿತ್ತು ಅನಿಸುತ್ತದೆ. ಅವಳನ್ನು ಬಿಟ್ಟು ಅವಳನ್ನೇ ತಬ್ಬಿ ಮಲಗಿದ್ದವ ಅವಳಿಗೂ ಆಯಾಸಕ್ಕೆ ಮೆಲ್ಲಗೆ ಕಣ್ಣು ಮುಚ್ಚಿದಳು. ನೇಸರನ ಕಿರಣಗಳು ಮೆಲ್ಲನೆ ಭೂಮಿಯನ್ನು ಸ್ಪರ್ಶಿಸಲು ಬರುವ ಸಮಯವದು. ನೆಮ್ಮದಿಯ ನಿದ್ದೆಯನ್ನು ಕೆಡಿಸಲು ಬಂದಿತ್ತು ಜಂಗಮವಾಣಿಯ ಸದ್ದು. ತನ್ನ ಫೋನಿಗಾಗಿ ಕೈ ಚಾಚಿದವನು ತನ್ನ ತೋಳ ತೆಕ್ಕೆಯಲ್ಲಿ ಮುದುರಿ ಮಲಗಿದ್ದವಳನ್ನು ನೋಡಿ ತನ್ನ ಬಟ್ಟೆಯನ್ನು ಹಾಕಿಕೊಂಡು ಫೋನು ಹಿಡಿದು ಬಾಲ್ಕನಿಯಲ್ಲಿ ಕೂತು ಕರೆ ಸ್ವೀಕರಿಸಿದ್ದ. ಅಣ್ಣ ಎಲ್ಲಿದ್ದೀಯಾ? ಅಲ್ಲಿಂದ ತೂರಿ ಬಂದ ಪ್ರಶ್ನೆಗೆ ಅವನ ಮಗಳು ನಗೆಯೇ ಉತ್ತರ. ಅಣ್ಣ ನೀನಿನ್ನು ಮನೆಗೆ ಹೋಗಿ 3 ದಿನ ಆಯಿತು, ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ. ಅಮ್ಮ ನಿನ್ನ ಕೇಳ್ತಿದ್ರು ಎಂದಳು. ಸಮಾಧಾನ ಚಿನ್ನು, ನೀನು ಹೇಳಿದ ಕೆಲಸ ಮಾಡೋದು ಬೇಡವಾ ಎಂದ ಅವನ ಧ್ವನಿಗೆ. ಅಂದರೆ ಏನಣ್ಣ? ಏನೂ ಅರ್ಥ ಆಗಲಿಲ್ಲ ಎಂದವಳಿಗೆ ನಂತರ ಫೋನ್ ಮಾಡುವುದಾಗಿ ತಿಳಿಸಿ ಕರೆ ಕತ್ತರಿಸಿದ. ಅವಳಿಗೆ ಬೇಕಾದ ಬಟ್ಟೆ ತರಲು ತಿಳಿಸಿ ತಾನು ಫ್ರೆಶ್ ಅಪ್ ಆಗಲು ನಡೆದ. ಮೆಲ್ಲನೆ ಕಣ್ತೆರೆದವಳಿಗೆ ಎಲ್ಲ ಮಂಜು ಮಂಜು. ಕಣ್ಮುಚ್ಚಿ ಕಣ್ತೆರೆದವಳಿಗೆ ನಡೆದ ಘಟನೆಯೆಂದು ಕಣ್ತುಂಬಿ ಕೆನ್ನೆ ಮೇಲೆ ಹರಿದಿತ್ತು. ಫ್ರೆಶ್ ಅಪ್ ಆಗಿ ಬಂದವನು ಅವಳ ಎದುರಿಗೆ ನಿಂತಿದ್ದ. ಕಣ್ಮುಂದೆ ಬಂದವನೇ ನೋಡಿದವಳು ಮುಖವನ್ನು ಬೇರೆ ಕಡೆ ತಿರುಗಿಸಿದಳು. ಅವಳ ಮುಖವನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ಬೇಗ ರೆಡಿಯಾಗಿ ಕೆಳಗೆ ಬಾ, ಇಲ್ಲಿಂದ ಹೋಗಬೇಕು ಎಂದು ಅವಳ ಕಡೆ ನೋಡಿ ಕೆಳಗೆ ನಡೆದಿದ್ದ. ಮೆಲ್ಲಗೆ ವಾಶ್ರೂಮ್ಗೆ ನಡೆದವಳು. ಶವರ್ ಕೆಳಗೆ ನಿಂತವಳ ಕಣ್ಣೀರು ನೀರಿನ ಜೊತೆಗೆ ಕರಗಿ ಹೋಗಿತ್ತು. ವಾಶ್ರೂಮಿಂದ ಹೊರಗೆ ಬಂದವಳಿಗೆ ಮಂಚದ ಮೇಲಿದ್ದ ಬಟ್ಟೆಯನ್ನು ನೋಡಿದಳು. ದುಬಾರಿ ಬೆಲೆಯ ರೇಷ್ಮೆ ಸೀರೆ, ಅದಕ್ಕೊಪ್ಪುವಂತಹ ಒಡವೆ, ಗಾಜಿನ ಬಳೆಯ ಜೊತೆಗೆ ಅರಿಶಿಣ ಕುಂಕುಮ ನೋಡಿದವಳು ವಿಷಾದವಾದ ನಗು ಅವಳ ಮುಖದ ಮೇಲೆ ಮೂಡಿ ಮರೆಯಾಗಿತ್ತು. ಆಕಾಶದ ಬಣ್ಣದ ಒಡಲಿಗೆ ಗುಲಾಬಿ ಬಣ್ಣದ ರಾಜನಂದಿನಿ ಸೀರೆ ಉಟ್ಟು ತನ್ನ ಉದ್ದ ಕೇಶರಾಶಿಗೆ ಸಡಿಲವಾಗಿ ಜಡೆ ಹೆಣೆದು ಹಣೆಗೆ ಬಿಂದಿ ಕುಂಕುಮ ಹಚ್ಚಿ ಮಲ್ಲೆ ಹೂವು ಮುಡಿದು ಒಡವೆ ಧರಿಸಿ ಸೀರೆಯ ಬಣ್ಣದ ಬಳೆಗಳನ್ನು ತನ್ನ 2 ಕೈಯಿಗೆ ಹಾಕಿಕೊಂಡವಳು ಕನ್ನಡಿಯಲ್ಲಿ ತನ್ನ ಬಿಂಬ ನೋಡಿ ಕೊಂಡಳು. ತುಟಿ ಕೊಂಕಿಸಿದಳು. ಅತ್ತು ಊದಿರುವ ಕಣ್ಣುಗಳು, ಕೆನ್ನೆಯ ಮೇಲೆ ಕಂಡು ಕಾಣದ ಅವನ ಬೆರಳಚ್ಚು, ಅವನು ಮಾಡಿದ ದೇಹದ ಮೇಲಿನ ಗಾಯಗಳ ಗುರುತು, ಅವನ ಕ್ರೌರ್ಯ, ಅವಳ ದೇಹದ ಮೇಲೆ ಆವರಿಸಿದ ಅವನ ರೀತಿ ನೆನೆಸಿಕೊಂಡ ಹುಡುಗಿ ಕಣ್ಣೆಲ್ಲ ಮತ್ತೆ ಮಂಜಾಗಿತ್ತು. ಇಲ್ಲೇ ಇರ್ತೀಯಾ ಅಥವಾ ಎಳ್ಕೊಂಡು ಹೋಗಬೇಕಾ ಎಂದ ಅವನ ಧ್ವನಿಗೆ ಭಯವಾಗಿತ್ತು ಹುಡುಗಿಗೆ. ಅವಳ ಅಡಿಯಿಂದ ಮುಡಿಯವರೆಗೆ ದಿಟ್ಟಿಸಿದವ ಏನೋ ಮಿಸ್ಸಾದ ಅನುಭವ. ಅವಳನ್ನೇ ಸೂಕ್ಷ್ಮವಾಗಿ ಗಮನಿಸಿದವ ಅವಳ ಹತ್ತಿರ ನಡೆದು, ನೀನು ಬರೀ ನಿತ್ಯ ಅಲ್ಲ, ನೀನು ನಿತ್ಯ ಅಭಿನವ್ ಚಕ್ರವರ್ತಿ ಎಂದವ ಅವಳ ಕೆನ್ನೆಯನ್ನು ತುಸು ಒರಟಾಗಿ ಹಿಡಿದೇ ಹೇಳಿದ್ದ. ಅವಳಿಗೆ ಸಿಂಧೂರ ಹಚ್ಚಿ ಕೈ ಹಿಡಿದು ನಡೆದ. ನಿತ್ಯಳನ್ನು ಕಾರಿನ ಬಾಗಿಲಿನವರೆಗೆ ತಂದು ನಿಲ್ಲಿಸಿದವನು ಅವಳ ಕಡೆ ನೋಡದೆ ಡ್ರೈವಿಂಗ್ ಸೀಟ್ ಮೇಲೆ ಬಂದು ಕುಳಿತವ. ಅಭಿನವ್, ಏನು ಮೇಡಮ್ನ ಆರ್ತಿ ಎತ್ತು ಕರಿಬೇಕೇನೋ, ಹತ್ತು ಕುತ್ಕೊಳ್ಳೆ ಎಂದು ಸಿಟ್ಟಿನಿಂದ ಕೂಗಿದವನ ಮಾತಿಗೆ ಹೆದರಿ ಕುಬ್ಬಿ ಮಿರಿಯಾಗಿದ್ದಳು ನಿತ್ಯ. ಮೆಲ್ಲೆನೆ ಕಾರ್ ಡೋರ್ ತೆಗೆದು ಕುಳಿತುಕೊಂಡ ತಕ್ಷಣವೇ ಶರವೇಗದ ಕಾರು ತಮ್ಮ ಗಮ್ಯ ತಲುಪುವ ತವಕದಲ್ಲಿತ್ತು. ಅವ್ರ ಮನೆ ಹೋಗಲಿ, ನಾವು ನಮ್ಮ ಹೀರೋನ ಪರಿಚಯ ಮಾಡ್ಕೊಳ್ಳುವ ಆಯ್ತಾ? ಅಭಿನವ್ ಚಕ್ರವರ್ತಿ, ತಂದೆ ಅನಂತ ಚಕ್ರವರ್ತಿ, ತಾಯಿ ಅರುಂಧತಿ ಚಕ್ರವರ್ತಿ. ಇವರ ಕುಲಪುತ್ರನೇ ನಮ್ಮ ಕಥಾನಾಯಕ. ಇವನ ಮುದ್ದಿನ ತಂಗಿ ಅಭಿಜ್ಞಾ ಚಕ್ರವರ್ತಿ. ಇವನ ಇನ್ನೊಬ್ಬ ಮಗ ಅಂದರೆ ಅಭಿನಯನ ಅಣ್ಣ ಅನಿಕೇತ್ ಚಕ್ರವರ್ತಿ. ಅಭಿಗೆ ತಂದ್ರೆ ಅಂದರೆ ಗೌರವ, ತಾಯಿ ಅಂದರೆ ಪ್ರೀತಿ, ಅಣ್ಣ ಅಂದರೆ ಒಂದು ರೀತಿಗೆ ಫ್ರೆಂಡ್ ಇದ್ದಾಗೆ, ಇನ್ನು ತಂಗಿ ಅಂದರೆ ಜೀವ, ಅವನ ಪ್ರಾಣ. ಅವಳಿಗೊಂಚೂರು ನೋವಾದರೂ ನೋವಾಗೋದು ಇವನಿಗೆ. ತಂಗಿ ಖುಷಿಯಲ್ಲಿ ತನ್ನ ಖುಷಿ ಕಾಣೋನು, ಅವಳು ಏನು ಮಾಡಿದರೂ ಸರಿ ಅನ್ನೋನು ಇವನೇ. ಇನ್ನು ಈ ಮನೆ ಹಿರಿಸೊಸೆ ಸಂಜನಾ ಅನಿಕೇತ್ ಚಕ್ರವರ್ತಿ. ಇವರು 3 ವರ್ಷದ ಮುದ್ದು ಉಂಡ ಅಭಯ್.
ನೋಡೋಕ್ಕೆ ಗುಂಡಾಗಿ ಇರೋಕ್ಕೆ ಎಲ್ಲರೂ ಇವನ ಗುಂಡ ಅನ್ನೋದು ಫಿಕ್ಸ್ ಆಗಿದೆ. ಈ ಮನೆಯಲ್ಲಿ ನಗುವಿಗೆ ಕೊರತೆ ಇಲ್ಲ, ಪ್ರೀತಿ, ವಿಶ್ವಾಸ, ಸ್ನೇಹ, ಸಂಬಂಧ ಯಾವುದಕ್ಕೂ ಕೊರತೆ ಇಲ್ಲ. ಒಟ್ಟಿನಲ್ಲಿ ಚಂದದ ಸಂಸಾರ ಅನ್ಬಹುದು. ಇನ್ನು ನಮ್ಮ ಕಥಾನಾಯಕಿ ನಿತ್ಯನ ತಂದೆ ತಾಯಿ ಯಾರೂ ಇಲ್ಲ. ಅವಳು ಸಣ್ಣವಳಿದ್ದಾಗ ಕಾರ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ಈಗ ಇರೋದು ಅನಾಥಾಶ್ರಮದಲ್ಲಿ. ಅಲ್ಲಿರೋ ಪ್ರತಿಯೊಬ್ಬರಿಗೂ ಅಚ್ಚುಮೆಚ್ಚು ಇವಳು. ಇವಾಗ ನಮ್ಮ ಕತೆಗೆ ಬರೋಣ. ಹೋಟೆಲಿಂದ ಹೊರಟ ಕಾರು ತನ್ನ ಗಮ್ಯ ತಲುಪಿತ್ತು. ಕಾರ್ನ ಶಬ್ದಕ್ಕೆ ಒಳಗಿದ್ದವರೆಲ್ಲ ಹೊರಗೆ ಬಂದು ನಿತ್ರೆ ಜ್ಞಾನ ಅಂತೂ ತನ್ನ ಅಣ್ಣನ ನೋಡಲು ಒಂದು ಹೆಜ್ಜೆ ಮುಂದೆ ಬಂದಳು. ಕಾರಿನಿಂದ ಇಳಿದ ತನ್ನ ಅಣ್ಣನನ್ನು ಕಂಡವಳು ಚಿಕ್ಕ ಮಕ್ಕಳು ಚಾಕ್ಲೇಟ್ ಕಂಡಂತೆ ತನ್ನ ಅಣ್ಣನನ್ನು ಬಿಗಿದಪ್ಪಿದಳು. ಅಣ್ಣ, ಯಾಕೋ 3 ದಿನದಿಂದ ಫೋನು ಮಾಡಿಲ್ಲ, ಅಟ್ಲೀಸ್ಟ್ ಒಂದು ಮೆಸೇಜ್ ಮಾಡೋಷ್ಟು ಪೂರ್ಸೋದಿಲ್ವಾ ನಿಂಗೆ ಎಂದಳು. ಅದಕ್ಕೆ ಅಭಿ, ಯಾಕೆ ಕೋಳಿ ಮರಿ, ನಾನ್ ಸ್ಟಾಪ್ ಮಾತಾಡಿ ಎನರ್ಜಿ ಎಲ್ಲ ಕಳ್ಕೊಬೇಡ, ಇನ್ನೂ ರಾತ್ರಿ ತನಕ ಇಟ್ಕೊಳ್ಳುವಂತೆ. ಅವಳು ಮುನಿಸಿನಿಂದ ಐ ಹೇಟ್ ಇಟ್ಕೊಳೋ ಎಂದಳು. ಹಾಗಿದ್ರೆ ನಾನು ಚಾಕ್ಲೇಟ್ ತಂದಿದ್ದು ನಮ್ಮ ಪುಟಾಣಿಗೆ ಅಂತ. ಈಗ ಅದನ್ನು ಯಾರಿಗೆ ಕೊಡೋದು ಎಂದ ಅಭಿನಯ್ ನಾಟಕವಾಗಿ. ಅಣ್ಣ, ನಾನೇನು ಮೂವತ್ತು ಪುಟಾಣಿ ಅಲ್ವಾ ಎಂದವಳ ಮಾತು ಕೇಳಿ ಅಲ್ಲಿದ್ದವರಿಗೆಲ್ಲ ನಗು ಬಂದಿತ್ತು. ಆದರೆ ನಿತ್ಯ ಮಾತ್ರ ತನಗೂ ಇದಕ್ಕೂ ಸಂಬಂಧವಿಲ್ಲದ ರೀತಿಯಲ್ಲಿ ಕುಳಿತಿದ್ದಳು. ಅರುಂಧತಿ ನಿಂತು ಮಾತಾಡಿದ್ದು ಸಾಕು, ಒಳಬನ್ನಿ ಎಂದು ಕರೆದು ಮುನ್ನಡೆ. ಅಮ್ಮ, 1 ನಿಮಿಷ ಎಂದವನು ತನ್ನ ಅತ್ತಿಗೆಯ ಕಡೆ ಸನ್ನೆ ಮಾಡಿದ. ಅದರ ಅರ್ಥ ತಿಳಿದ ಸಂಜನಾ ಒಳೆ ನಡೆದರೆ ಅಭಿ ಕಾರಿನ ಪಕ್ಕದ ಸೀಟಿನಲ್ಲಿ ಕುಳಿತಿದ್ದ ನಿತ್ಯನನ್ನು ಕೆಳಗೆ ಬರುವಂತೆ ಕರೆದ. ತನ್ನ ಮಗನ ಪಕ್ಕದಲ್ಲಿ ನಿಂತ ಹೆಣ್ಣನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಅವಳ ಕೈ ಹಿಡಿದು ಕರೆತಂದವನು ತಂದೆ ತಾಯಿಗೆ ಆಶೀರ್ವಾದ ಮಾಡಲು ತಿಳಿಸಿದ. ಅಮ್ಮ, ನಿನ್ನ ಮಗನ ಮೇಲೆ ನಮಗೆ ನಂಬಿಕೆ ಇದ್ದರೆ ಇವಳನ್ನು ನಿನ್ನ ಸೊಸೆ ಅಂತ ಸ್ವೀಕಾರ ಮಾಡು. ನಿನ್ನ ಮಗ ಮಾಡೋ ಕೆಲಸದ ಹಿಂದೆ ಒಳ್ಳೆಯ ಉದ್ದೇಶ ಇರುತ್ತೆ ಅನ್ನೋದು ನಿಂಗೆ ಗೊತ್ತಲ್ಲಮ್ಮ ಎಂದ ಅಭಿ. ಇಲ್ಲ ಅಭಿ, ನೀ ಈ ಹುಡುಗಿನ ಮದುವೆ ಆಗೋಕ್ಕೆ ಏನೇ ಕಾರಣ ಇಲ್ಲಿ, ನಮಗೆ ಒಂದು ಮಾತು ಹೇಳ್ಬೋದಿತ್ತು ಅಂದರು ಅರುಂಧತಿಯವರು. ಮಾತು ಬಿಟ್ಟು ಮನೆ ಸೊಸೆನ ಮನೆದುಂಬಿಸ್ಕೊ ಎಂದವರು ಒಳ ನಡೆದರೆ ಇವಳು ಅವರನ್ನೇ ಹಿಂಬಾಲಿಸಿದಳು. ಮನೆ ಬಾಗಿಲಲ್ಲಿ ನಿಂತ ಮಗ ಸೊಸೆಯನ್ನು ಕಂಡವರಿಗೆ ಶಿವ ಪಾರ್ವತಿ ಜೋಡಿ ಕಂಡಂತೆ ಅನಿಸಿತ್ತು. ಎಲ್ಲರಿಗೂ ಆರತಿ ಬೆಳಗಿ ಸೇರೊತ್ತು ಒಳಗೆ ಬಂದಳು ನಿತ್ಯ. ದೇವರಿಗೆ ದೀಪ ಹಚ್ಚಿ ಎಲ್ಲರಿಗೂ ಆರತಿ ನೀಡಿ ನಿಂತವಳನ್ನು ತಮ್ಮ ಪಕ್ಕ ಕೂರಿಸಿಕೊಂಡು ಮದುವೆ ಹೇಗೆ ಆಯಿತು ಎಂದು ತಿಳಿಸು ಎಂದರು ಅರುಂಧತಿಯವರು. ಮೊದಲೇ ಸುಳ್ಳು ಕತೆ ಸೃಷ್ಟಿಸಿದ್ದ ಕಾರಣ ಅದನ್ನೇ ಹೇಳಿದ. ಅಮ್ಮ, ಮೊನ್ನೆ ಒಂದು ಕೇಸ್ ವಿಚಾರಕ್ಕೆ ಹೋಗಿದ್ದೆ. ಅಲ್ಲಿ ಅವಳಿಗೆ ಇಷ್ಟ ಇಲ್ಲ ಅಂದರೂ ಬಲವಂತದಿಂದ ಮದುವೆ ಮಾಡಿಸ್ತಿದ್ರು. ಅದು ಇವಳ ಅಜ್ಜನ ವಯಸ್ಸಿನ ಗಂಡಸಿನ ಜೊತೆಗೆ. ಅದನ್ನು ಕೇಳಿದ್ದಕ್ಕೆ ನನ್ನ ಮತ್ತು ಅವರ ಜೋರು ಗಲಾಟೆ ನಡೀತು. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಒಬ್ಬ ಅದೇ ಊರಲ್ಲಿ ಪೊಲೀಸ್ ಆಗಿದ್ದ. ಅವನಿಗೆ ನಡೆದಿರೋ ವಿಷಯ ಎಲ್ಲ ತಿಳಿಸಿದ್ದಕ್ಕೆ ಅವನು ಅವ್ರ ಕಡೆ ಇದ್ದವರೆಲ್ಲರೂ ಕರ್ಕೊಂಡು ಹೋದರು. ನ್ಯಾಯ ಕೊಡಿಸಿದಂಗೆ ಆ ಊರಿನ ಜನ ಇವಳ ಜೊತೆ ಮದುವೆ ಮಾಡಿಸಿದ್ರು ಎಂದು ಸುಳ್ಳು ಮದುವೆಯ ಬಗ್ಗೆ ತಿಳಿಸಿದ್ದ. ಏನಮ್ಮ ನಿನ್ನ ಹೆಸರು ಎಂದರು ಅವರು. ನಿತ್ಯ ಅಂತ ಅಮ್ಮ. ನನ್ನ ಮಗನಿಗೆ ನೀನು ಹೇಳಿ ಮಾಡಿಸಿದ ಜೋಡಿ. ನೋಡು ನಿತ್ಯ, ಆಗಿದ್ದೆಲ್ಲ ಆಯಿತು. ನಮ್ಮನೇಲಿ ಎಲ್ಲರಿಗೂ ಒಂದೇ ಥರ ನೋಡ್ಕೊತೀವಿ. ಸಂಕೋಚ ಬಿಟ್ಟು ನಮ್ಮ ಜೊತೆ ಹೊಂದ್ಕೊಂಡೋಗು ಅಷ್ಟೇ ನಾನು ಹೇಳೋದು ಎಂದರು ಅವರು. ಅಭಿ, ನಿತ್ಯನ ರೂಮಿಗೆ ಕರ್ಕೊಂಡೋಗು, ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೀಲಿ ಎಂದವರು ಅಡುಗೆ ಮನೆ ಕಡೆ ನಡೆದರೆ ಅಭಿ ಬಾ ನಿತ್ಯ ಎಂದು ಮುನ್ನಡೆದರೆ ನಿತ್ಯ ಅವನನ್ನೇ ಹಿಂಬಾಲಿಸಿದಳು. ಮುಂದುವರಿಯುತ್ತದೆ. ಇದು ನನ್ನ ಮೊದಲನೇ ಪ್ರಯತ್ನ. ತಪ್ಪಿದರೆ ಕ್ಷಮಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.